ಸ್ನೇಹಿತರೆ, ನೀವು ನೋಡಿದ್ರಲ್ಲ, ಇದು ಸರಿಯಾಗಿ 1600 ವರ್ಷಗಳ ಹಿಂದಿನ ಘಟನೆ. ಅದೊಂದು ಕಡು ಕ್ರೂರಿ ಅಲೆಮಾರಿ ಜನಾಂಗ. ಅವರಿಗೆ ಸ್ವಂತ ಮನೆ ಇರಲಿಲ್ಲ, ಊರಿರಲಿಲ್ಲ. ಕುದುರೆ ಬೆನ್ನೇರಿದ್ರೆ ಸಾಕು, ಎದುರುಗಡೆ ಸಿಕ್ಕದವ್ರನ್ನ ಕಡಿಯೋದು, ಊರುಗಳನ್ನು ಲೂಟಿ ಮಾಡೋದವರ ಡೈಲಿ ಕಾಯಕ. ಅಕ್ಷರಶಃ ರಕ್ತ ಪಿಪಾಸುಗಳಾಗಿದ್ದ ಈ ಪಡೆ ಸೆಂಟ್ರಲ್ ಏಷ್ಯಾದಲ್ಲಿ ದಿನೇ ದಿನೇ ಸ್ಟ್ರಾಂಗ್ ಆಗಿ ಬೆಳೀತಾ ಹೋದರು. ಆದರೆ ಒಂದಿನ ಬೃಹತ್ ಜೇನುಗೂಡು ಒಡೆದಾಗ ಜೇನ್ನೊಣ ಹೇಗೆ ದಿಕ್ಕಾಪಾಲಾಗಿ ಚದುರುತ್ತೋ ಅದೇ ರೀತಿ ಕ್ರೂರ ಪಡೆ ಕೂಡ ಇದ್ದಕ್ಕಿದ್ದಂತೆ 2 ಭಾಗ ಆಗಿ ಒಡೆದು ಹೋದರು. ಇದರಲ್ಲಿ ಒಂದು ಗುಂಪು ನೇರವಾಗಿ ಯುರೋಪ್ ಕಡೆಗೆ ನುಗ್ಗಿ ಅವತ್ತಿನ ಜಗತ್ ಪ್ರಸಿದ್ಧ ರೋಮನ್ ಸಾಮ್ರಾಜ್ಯವನ್ನು ಉರುಳಿಸ್ತು. ಜಗತ್ತಿನ ಬಲಿಷ್ಠರು ಅಂತ ಬೆನ್ನು ತಟ್ಕೊಳ್ತಾ ಇದ್ದ ರೋಮನ್ನರು ಈ ದಾಳಿಕೋರರ ಪೆಟ್ಟಿಗೆ ಗಡಗಡ ನಡುಗು ಹೋದರು. ಹಾಗೆ ಇನ್ನೊಂದು ಗುಂಪು, ನೀವು ನಿರೀಕ್ಷೆ ಮಾಡಿದ ಹಾಗೆ ಭಾರತದ ಕಡೆಗೆ ಬಂದರು. ಅವತ್ತು ಜಗತ್ತಿನ ಚಿನ್ನದ ಹಕ್ಕಿಯಾಗಿದ್ದ ನಮ್ಮ ಭಾರತದ ಮೇಲೆ ಭಯಂಕರವಾಗಿ ದಾಳಿ ಮಾಡಿದ್ರು. ಹಿಮದಿಂದ ಆವೃತವಾಗಿದ್ದ ಹಿಂದೂಕುಷ್ ಪರ್ವತಗಳನ್ನು ದಾಟಿ 100 ವರ್ಷಗಳಿಂದ ಮೆರೆದಿದ್ದ ಬೃಹತ್ ಗುಪ್ತ ಸಾಮ್ರಾಜ್ಯದ ಬೆನ್ನೆಲುಬನ್ನು ಮುರಿದು ಹಾಕಿದ್ರು. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇತಿಹಾಸ ದರ್ಶನ ಸರಣಿಗೆ ಸ್ವಾಗತ. ಹಿಂದಿನ ಎಪಿಸೋಡ್ನಲ್ಲಿ ನಾವು ಗುಪ್ತರ ಸಾಮ್ರಾಜ್ಯದ ಸುವರ್ಣಯುಗ ಮತ್ತು 2ನೇ ಚಂದ್ರಗುಪ್ತರ ಸಾಹಸಗಳನ್ನು ನೋಡಿದ್ವಿ. ಆದರೆ ಆ ಭವ್ಯ ಸಾಮ್ರಾಜ್ಯ 5ನೇ ಶತಮಾನದ ಹೊತ್ತಿಗೆ ಅಕ್ಷರಶಃ ಸ್ಮಶಾನವಾಗಿ ಬದಲಾಯಿತು. ಕಾರಣ ಹೂಣರು, ಹುಣಾಸ್. ಹಾಗಿದ್ರೆ ಗುಪ್ತರನ್ನೇ ನಡುಗಿಸಿ ಮುಗಿಸಿದ ಹೂಣರು ಯಾರು? ಇವರು ಯಾಕೆ ಭಾರತಕ್ಕೆ ಬಂದರು? ಇವರು ಬಂದಿಲ್ಲಿ ಏನು ಮಾಡಿದ್ರು? ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ. ಮುಖ್ಯವಾಗಿರೋ ಚಾಪ್ಟರ್ ಇದು ಇತಿಹಾಸದಲ್ಲಿ. ಯಾರು ಈ ಹೂಣರು? ಇವರ ಅಸಲಿ ಕಥೆ ಏನು? ಸ್ನೇಹಿತರೆ, ಇತಿಹಾಸದಲ್ಲಿ ಹೂಣರು, ಹುಣಾಸ್, ಹೂಣ್ಸ್ ಅಂದರೆ ಒಂದು ನಿರ್ದಿಷ್ಟ ದೇಶಕ್ಕೆ ಸೇರಿದವರಲ್ಲ. ಇವರು ಸೆಂಟ್ರಲ್ ಏಷ್ಯಾದಲ್ಲೆಲ್ಲ ಹರಡ್ಕೊಂಡಿದ್ದಂಥ ಒಂದು ಜನ. ವಿಶಾಲವಾದ ಹುಲ್ಲುಗಾವದಲ್ಲಿ ವಾಸ ಮಾಡ್ತಾ ಇದ್ರು. ಇವರು ಯಾವ ಮಟ್ಟಿಗೆ ಕಠಿಣ ಜೀವನ ನಡೆಸ್ತಾ ಇದ್ರು ಅಂದರೆ, ಹುಟ್ಟಿದ ಮಗುವಿಗೆ ನಡೆಯೋಕ್ಕೆ ಬರೋ ಮುಂಚೆನೆ ಕುದುರೆ ಸವಾರಿ ಕಲಿಸೋ ರೀತಿಯಲ್ಲಿ ಪ್ರಾಕ್ಟೀಸಿಂಗ್ ಎಲ್ಲ ಶುರು ಮಾಡಿಸ್ಬಿಡ್ತಾ ಇದ್ರು. ಕುದುರೆ ಮೇಲಿಂದಲೇ ನಿದ್ದೆ ಮಾಡೋದು, ಊಟ ಮಾಡೋದು, ಯುದ್ಧ ಮಾಡೋದು ಇವರ ಸ್ಪೆಷಾಲಿಟಿ ಆಗಿತ್ತು. ಇವರಲ್ಲಿ ಯಾವುದೇ ಸಿವಿಲೈಸೇಷನ್ ಅಥವಾ ನಾಗರಿಕತೆ ಇರಲಿಲ್ಲ. ದೊಡ್ಡ ಅರಮನೆಗಳಿರಲಿಲ್ಲ, ಕಾನೂನುಗಳಿರಲಿಲ್ಲ. ಯಾರ ಹತ್ತಿರ ತಾಕತ್ತಿದೆಯೋ ಅವರೇ ಲೀಡರ್. ವಾತಾವರಣದ ವೈಪರೀತ್ಯ ಮತ್ತು ಊಟದ ಕೊರತೆಯಿಂದಾಗಿ ಇವರು ತಮ್ಮ ಜಾಗ ಬಿಟ್ಟು ಬೇರೆ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದ್ರು. ಇದರಲ್ಲಿ ಭಾರತದ ಕಡೆಗೆ ಬಂದ ಹೂಣರನ್ನ ಶ್ವೇತ ಹೂಣರು, ಹೆಪ್ಥಾಲೈಟ್ಸ್ ಅಂತ ಇತಿಹಾಸಕಾರರು ಕರೀತಾರೆ. ಇವರು ಮೊದಲು ಇವತ್ತು ಅಫ್ಘಾನಿಸ್ತಾನ ವ್ಯಾಪ್ತಿಯಲ್ಲಿ ಬರೋ ಬ್ಯಾಕ್ಟ್ರಿಯಾ ಆ ಭಾಗದಲ್ಲಿ ಸೆಟ್ಲ್ ಆಗ್ತಾರೆ. ಅಲ್ಲಿಂದ ಪಕ್ಕದಲ್ಲೇ ಇದ್ದ ಬಲಿಷ್ಠ ಪರ್ಷಿಯಾ, ಇರಾನ್ನ ಸಸೇನಿಯನ್ ಸಾಮ್ರಾಜ್ಯ, ಅದರ ಮೇಲೇನೆ ದಾಳಿ ಮಾಡಿ ಆ ರಾಜನನ್ನು ಕೊಂದು ಹಾಕಿದ್ರು. ಪರ್ಷಿಯಾವನ್ನೇ ನಾಶ ಮಾಡಿದ ಮೇಲೆ ಹೂಣರಿಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬರುತ್ತೆ. ಆಗ ಅವ್ರ ಕಣ್ಣಿಗೆ ಕಂಡಿದ್ದೆ ಸಂಪತ್ತಿನಿಂದ ಕಂಗೊಳಿಸ್ತಾ ಇದ್ದ ಭಾರತದ ಗುಪ್ತ ಸಾಮ್ರಾಜ್ಯ. ಸ್ನೇಹಿತರೆ, ಮುಂದುವರಿಯುವ ಮುನ್ನ ನಿಮ್ಮಲ್ಲಿ ಒಂದು ಮನವಿ. ನಮ್ಮ ಇಂತಹ ಪ್ರಯತ್ನ ಮುಂದುವರಿಸೋಕೆ ನಿಮ್ಮ ಬೆಂಬಲ ಅಗತ್ಯ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಚಾನಲ್ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಅದರಿಂದ ನೀವು ನಮಗೆ ಬೆಂಬಲ ಕೊಟ್ಟಂತಾಗೋದು ಮಾತ್ರ ಅಲ್ಲ, ನಾವು ಪ್ರತ್ಯೇಕ ಮೆಂಬರ್ಸ್ಗಂತಲೇ ವಿಡಿಯೋಸ್ ಕೂಡ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಅದೆಲ್ಲ ನೀವು ನೋಡೋಕೆ ಶುರು ಮಾಡ್ಬೋದು. ಸಾಕಷ್ಟು ಪಬ್ಲಿಷ್ ಆಗಿದೆ, ಇನ್ನೂ ಕೂಡ ಪಬ್ಲಿಷ್ ಆಗ್ತಾನೆ ಇರ್ತವೆ. ವಿಡಿಯೋ ಕೆಳಗೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಡೀಟೇಲ್ಸನ್ನು ಚೆಕ್ ಮಾಡ್ಬೋದು. ಬನ್ನಿ ಕಂಟಿನ್ಯೂ ಮಾಡೋಣ. ಗಡಿ ದಾಟಿ ಬಂದ ರಕ್ಕಸರು ಮತ್ತು ಸ್ಕಂದಗುಪ್ತನ ಹೋರಾಟ. ಅದು ಸಾಮಾನ್ಯ ಶಕ 450ರ ಟೈಮ್. ಭಾರತದಲ್ಲಿ ಆಗ 1ನೇ ಕುಮಾರಗುಪ್ತರ ಆಡಳಿತ ಇತ್ತು. ಹೂಣರು ದಂಡೆತ್ಕೊಂಡು ಬಂದರು. ವಾಯುವ್ಯ ಗಡಿಯಿಂದ ಭಾರತದ ಒಳಗಡೆ ನುಗ್ಗೋಕೆ ಶುರು ಮಾಡಿದ್ರು. ಆದರೆ ಆಗ ಗುಪ್ತರ ಸೇನೆಯಲ್ಲಿ ಒಬ್ಬ ಅಪ್ರತಿಮ ವೀರ ರಾಜ ಇದ್ರು. ಅವರೇ ಯುವರಾಜ ಸ್ಕಂದಗುಪ್ತ. ಹೂಣರು ಎಷ್ಟೇ ಕ್ರೂರರಾಗಿದ್ರು ಸ್ಕಂದಗುಪ್ತ ತಲೆಬಾಗಲ್ಲ. ತನ್ನ ಸೇನೆಯನ್ನು ಕಟ್ಕೊಂಡು ಹೂಣರನ್ನು ಎದುರಿಸಿ ಭೀಕರವಾಗಿ ಯುದ್ಧ ಮಾಡಿದ್ರು. ಭಿತಾರಿ ಶಾಸನದ ಪ್ರಕಾರ ಯುದ್ಧ ಎಷ್ಟೊಂದು ಭಯಂಕರವಾಗಿತ್ತು ಅಂದರೆ, ಸ್ಕಂದಗುಪ್ತ ಒಂದಿಡೀ ರಾತ್ರಿ ಬರಿಗಾಲಲ್ಲಿ ನೆಲದ ಮೇಲೆ ಮಲಗಬೇಕಾಗಿ ಬರುತ್ತೆ. ಆದರೂ ಛಲ ಬಿಡದೆ ಹೂಣರನ್ನು ಬಡಿದು ಅಫ್ಘಾನಿಸ್ತಾನದ ಗಡಿಯಾಚೆಗೆ ಸ್ಕಂದಗುಪ್ತ ಓಡಿಸಿದ್ರು. ಸ್ಕಂದಗುಪ್ತರು ಹೂಣರನ್ನು ಓಡಿಸಿದ ಖುಷಿ ಜಾಸ್ತಿ ದಿನ ಉಳಿಲಿಲ್ಲ. ಮಾತ್ರ ಹೂಣರೊಂದಿಗೆ ಯುದ್ಧ ಮಾಡಿ ಗುಪ್ತರ ಬೊಕ್ಕಸ ಪೂರ್ತಿ ಖಾಲಿಯಾಗಿತ್ತು. ಎಕಾನಮಿ ಎಲ್ಲ ಫುಲ್ ಬಿದ್ದೋಗ್ಬಿಟ್ಟಿತ್ತು.
ವ್ಯಾಪಾರ ವಹಿವಾಟೆಲ್ಲ ನಿಂತು ಹೋಗಿತ್ತು. ಸ್ಕಂದಗುಪ್ತರಿಗೆ ವಯಸ್ಸಾಗಿತ್ತು, ಅವರು ತೀರ್ಕೊಂಡ್ರು. ಆಮೇಲೆ ಅವರ ಸ್ಥಾನ ತುಂಬ ಬಲಿಷ್ಠ ಗುಪ್ತ ನಾಯಕರು ಯಾರು ಆಮೇಲೆ ಬರಲಿಲ್ಲ. ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದ ಹೂಣರು ಮತ್ತು ಅದೇ ಕೆಲಸ ದಾಳಿ ಮಾಡೋದು. ಮತ್ತೆ ಕತ್ತಿಗೆ ಸಾಣೆ ಹಿಡಿದು ಭಾರತದ ಕಡೆಗೆ ಮುಖ ಮಾಡಿ ದಾಳಿ ಮಾಡ್ಕೊಂಡ್ಬಂದರು. ಈ ಸಲ ಅವರ ಲೀಡರ್ ಆಗಿದ್ದು ಇನ್ನೊಬ್ಬ ಭಯಾನಕ ವಾರಿಯರ್, ಕ್ರೂರ ಲೀಡರ್ ತೋರಮಾಣನ ಅಟ್ಟಹಾಸ. ಉತ್ತರ ಭಾರತದಾದ್ಯಂತ ಲೂಟಿ. ಸ್ನೇಹಿತರೆ, ಆತನ ಹೆಸರು ತೋರಮಾಣ. ಅದು ಸಾಮಾನ್ಯ ಶಕ 500ರ ಆಸುಪಾಸು. ಯಾವುದೇ ಅಡ್ಡಿ ಇಲ್ಲದೆ ದೇಶಕ್ಕೆ ನುಗ್ಗಿದ ತೋರಮಾಣ ಇವತ್ತಿನ ಪಂಜಾಬ್, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ಮಾಳವ ಭಾಗಗಳನ್ನು ಸಂಪೂರ್ಣವಾಗಿ ತನ್ನ ಕಂಟ್ರೋಲ್ಗೆ ತಗೊಂಡ್ರು. ಅಷ್ಟೊತ್ತಿಗೆ ಗುಪ್ತರ ಸೇನೆ ಸಣ್ಣ ಸಣ್ಣ ಗುಂಪುಗಳಾಗಿ ಒಡೆದು ಹೋಗಿತ್ತು. ಸಂಘಟನೆ ಇರಲಿಲ್ಲ. ಹೀಗಾಗಿ ಯಾರೂ ಇಲ್ಲದ ಮನೆಗೆ ಕಳ್ಳ ನುಗ್ಗಿದ ಹಾಗೆ ಇಡೀ ಉತ್ತರವನ್ನು ಈತ ಲೂಟಿ ಮಾಡಿದ್ರು. ಗುಪ್ತರ ಒರಿಜಿನಲ್ ಬೆಳ್ಳಿ ನಾಣ್ಯಗಳ ಡಿಸೈನನ್ನೇ ಕಾಪಿ ಮಾಡಿ ತನ್ನ ಮುಖ ಮತ್ತು ಹೆಸರನ್ನು ಅಚ್ಚು ಹಾಕಿಸಿ ಚಲಾವಣೆಗೆ ತಂದರು. ತೋರಮಾಣ ಕಾಲದಲ್ಲಿ ಭಾರತದ ಉತ್ತರ ಮತ್ತು ಮಧ್ಯ ಭಾಗ ಸಂಪೂರ್ಣವಾಗಿ ಹೂಣರ ಕಂಟ್ರೋಲ್ಗೆ ಬಂತು. ಗುಪ್ತರಾಜರು ಕೇವಲ ಹೆಸರಿಗೆ ಮಾತ್ರ ಪಾಟಲಿಪುತ್ರದಲ್ಲಿ ರಾಜಧಾನಿಯಲ್ಲಿ ಕುಳಿತುಕೊಂಡಿದ್ರು. ಆದರೆ ಅವನತಿಯತ್ತ ಸಾಗ್ತಾ ಇದ್ರು ಅವರು. ಆದರೆ ಹೂಣರು ಸ್ಟ್ರಾಂಗ್ ಆಗ್ತಾ ಬರ್ತಾ ಇದ್ರು. ಆದರೆ ಅಸಲಿ ಕರಾಳ ಅಧ್ಯಾಯ ಶುರುವಾಗೋದು ತೋರಮಾಣ ಸತ್ತ ಮೇಲೆ. ಆತನ ಜಾಗಕ್ಕೆ ಬಂದ ತೋರಮಾಣನ ಮಗ ಇತಿಹಾಸ ಕಂಡ ಅತಿ ಕ್ರೂರ ರಾಕ್ಷಸರಲ್ಲಿ ಒಬ್ಬನಾಗಿದ್ದ. ಇತಿಹಾಸ ಕಂಡ ಅತಿ ಕ್ರೂರಿ ರಾಕ್ಷಸ ಯಾರಿವನು? ಮಿಹಿರಕುಲ. ಸ್ನೇಹಿತರೆ, ಈತನನ್ನ ಭಾರತದ ಇತಿಹಾಸ ಕಂಡ ಅತಿ ಕ್ರೂರ, ದಯೆಯೇ ಇಲ್ಲದ ರಾಕ್ಷಸ ಆಡಳಿತಗಾರ ಅಂತ ಕರೆಯಲಾಗುತ್ತೆ. ಮಿಹಿರಕುಲ. ಕಲ್ಹಣ ಬರೆದ ರಾಜ ತರಂಗಿಣಿ ಅನ್ನೋ ಪುಸ್ತಕದಲ್ಲಿ ಈ ಕ್ರೌರ್ಯದ ಬಗ್ಗೆ ರೋಚಕ ಉಲ್ಲೇಖಗಳಿವೆ. ಈತನಿಗೆ ಯುದ್ಧ, ಕೊಲೆ, ರಕ್ತಪಾತ ಅಂದರೆ ಮನರಂಜನೆಯಾಗಿತ್ತು. ಒಮ್ಮೆ ಈತನ ಸೇನೆ ಹಿಮಾಲಯದ ಕಣಿವೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಆನೆ ಆಯತಪ್ಪಿ ಪ್ರಪಾತಕ್ಕೆ ಬಿದ್ದು ಜೋರಾಗಿ ಕಿರ್ಚುತ್ತೆ. ಆ ಆನೆ ಒದ್ದಾಡಿ ಸಾಯುವಾಗ ಹೊರಡಿಸಿದ ಶಬ್ದ ಈತನಿಗೆ ತುಂಬ ಖುಷಿ ಆಯ್ತಂತೆ. ಸೊ ಅದರ ಪರಿಣಾಮ ತನ್ನ ಸೇನೆಯಲ್ಲಿದ್ದ ಇನ್ನೂ 100 ಆನೆಗಳನ್ನು ಜೀವಂತವಾಗಿ ಪ್ರಪಾತಕ್ಕೆ ತಳ್ಳಿ ಅವು ನರಳಿ ಸಾಯುವುದನ್ನು ನೋಡಿ ನಗ್ತಾ ಕೂತಿದ್ದನಂತೆ. ಇಂಥ ಕ್ರೂರಿ ರಾಕ್ಷಸಿ ಮನುಷ್ಯರು ಯಾರಾದರೂ ಇರೋಕ್ಕೆ ಸಾಧ್ಯನಾ? ಎಷ್ಟೇ ಕ್ರೂರಿಗಳಾದರೂ ತನ್ನ ಆನೆಗಳನ್ನೇ ತಳ್ಳಿ ಯುದ್ಧಕ್ಕೆ ಬೇಡವಾ? ಹಿಂಗೂ ಇರ್ತಾರಾ? ಆದರೆ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಆದರೆ ಇವ್ರನ್ನ ಇರೋದಕ್ಕಿಂತ ಜಾಸ್ತಿ ಕ್ರೂರಿಗಳಾಗಿ ತೋರ್ಸೋಕೆ ಆ ರೀತಿ ಮೆನ್ಷನ್ ಮಾಡಿದಾರಾ ಅಥವಾ ನಿಜಾನಾ? ಅದು ಡಿಬೇಟಬಲ್. ಆದರೆ ಕ್ರೂರಿಗಳಂತೂ ಹೌದು. ಅಷ್ಟು ಮಾತ್ರ ಅಲ್ಲ, ಮಿಹಿರಕುಲ ಬೌದ್ಧ ಧರ್ಮದ ಮತ್ತು ಶಾಂತಿಯ ಕಡು ವಿರೋಧಿ. ಉತ್ತರ ಭಾರತದಲ್ಲಿದ್ದ 100 ಬೌದ್ಧ ಸ್ತೂಪಗಳು, ಮಠಗಳನ್ನು ಈತ ನಾಶ ಮಾಡಿದ್ದ. ಆಮೇಲೆ ಇವನಿಗೂ ನಮ್ಮಲ್ಲಿದ್ದ ರಾಜರು ಕೆಡ್ಡ ತೋಡ್ತಾರೆ. ಸ್ನೇಹಿತರೆ, ಈ ಅಪ್ಪ ಮಕ್ಕಳ ಬಗ್ಗೆ ನಮಗೆ ಇನ್ನೂ ಸಾಕಷ್ಟು ಹೇಳೋದಿದೆ. ಈ ಸೈಕೋ ರಾಜನ ವಿಚಿತ್ರ ಸ್ಟೋರಿಯನ್ನು, ಕಡೆಗೆ ಆತ ಏನಾದ ಅನ್ನೋದನ್ನು ಮುಂದಿನ ಇತಿಹಾಸ ದರ್ಶನ ಎಪಿಸೋಡ್ನಲ್ಲಿ ನಾವು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗ ನಾವು ಈ ವರದಿಯಲ್ಲಿ ಸ್ವಲ್ಪ ಇನ್ನೊಂಚೂರು ಕಂಟಿನ್ಯೂ ಮಾಡೋದಿದೆ, ಇಂಪಾರ್ಟೆಂಟ್ ವಿಚಾರಗಳನ್ನು ಹೇಳೋದಿದೆ. ಸುವರ್ಣ ಯುಗದ ಪತನ. ಸ್ನೇಹಿತರು, ಹೂಣರು ಸೋತ್ ಹೋದ್ರೂ ಕೂಡ ಅವರು ಮಾಡಬಾರದ ಡ್ಯಾಮೇಜ್ ಮಾಡಿ ಹೋಗಿದ್ರು. ಹೂಣರನ್ನು ಎದುರಿಸೋಕೆ ಗುಪ್ತರ ಖಜಾನೆ ಪೂರ್ತಿ ಖಾಲಿ ಆಯಿತು. ಒಂದು ಕಾಲದಲ್ಲಿ ಇಡೀ ಭಾರತವನ್ನೇ ಒಗ್ಗಟ್ಟಾಗಿ ಆಳಿದ್ದ ಗುಪ್ತರ ಸಾಮ್ರಾಜ್ಯ ಸಣ್ಣ ಸಣ್ಣ ಪೀಸ್ ಆಗಿ ಚದುರಿ ಹೋಯಿತು. ಯಶೋಧರ್ಮನ್ರಂತಹ ಪ್ರಾದೇಶಿಕ ರಾಜರು ಪವರ್ಫುಲ್ ಆದರು. ಇನ್ನು ಹೂಣರ ಆಡಳಿತ ಹೇಗಿತ್ತು ಅನ್ನೋದನ್ನು ನೋಡೋದಾದ್ರೆ, ಇವ್ರದ್ದು ಗುಪ್ತರು ಅಥವಾ ಮೌರ್ಯರ ತರಹ ಒಂದು ಅಚ್ಚುಕಟ್ಟಾದ ಆಡಳಿತ ವ್ಯವಸ್ಥೆ ಆಗಿರಲಿಲ್ಲ. ಯಾಕಂದ್ರೆ ಹೂಣರ ಮೂಲ ಕೆಲಸವೇ ಯುದ್ಧ ಮಾಡೋದು ಮತ್ತು ಬೇರೆ ರಾಜ್ಯಗಳ ಮೇಲೆ ಆಕ್ರಮಣ ಮಾಡೋದು. ಹೀಗಾಗಿ ಇವರ ಇಡೀ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸೇನೆಯ ಮುಷ್ಟಿಯಲ್ಲಿತ್ತು. ಮೌರ್ಯರ ಕಾಲದಲ್ಲಿದ್ದ ಹಾಗೆ ಇವರಲ್ಲಿ ಮಂತ್ರಿಮಂಡಲ ಆಗಲಿ ಬೇರೆ ಬೇರೆ ಇಲಾಖೆಗಳಾಗಲಿ ಇರಲಿಲ್ಲ. ಯಾರು ಸೇನಾಧಿಪತಿಗಳಾಗಿದ್ರು ಅವರೇ ಆಡಳಿತದ ಉಸ್ತುವಾರಿಯನ್ನು ಕೂಡ ನೋಡ್ಕೊಳ್ತಾ ಇದ್ರು. ಇಂದಿನ ಪಾಕಿಸ್ತಾನದಲ್ಲಿರೋ ಸಿಯಾಲ್ಕೋಟ್ ಅಂದರೆ ಆಗಿನ ಸಕಾಲ ನಗರ ಇವರ ರಾಜಧಾನಿಯಾಗಿತ್ತು. ಅಲ್ಲಿ ಕುಳಿತುಕೊಂಡೆ ಮಿಹಿರಕುಲ ತನ್ನ ಸೇನಾ ಬಲದಿಂದ ಇಡೀ ವಾಯುವ್ಯ ಭಾರತವನ್ನು ಕಂಟ್ರೋಲ್ ಮಾಡ್ತಾ ಇದ್ದ. ಇನ್ನು ಹೂಣರು ತಾವು ಗೆದ್ದ ಪ್ರದೇಶಗಳಲ್ಲಿ ನೇರವಾಗಿ ತಾವೇ ಆಡಳಿತ ಮಾಡ್ತಾ ಇರಲಿಲ್ಲ. ಸ್ಥಳೀಯ ರಾಜರು ಮತ್ತು ಅಧಿಕಾರಿಗಳನ್ನು ತಮ್ಮ ಸಾಮಂತರನ್ನಾಗಿ ಮಾಡಿಕೊಂಡು ಕಪ್ಪ ಕಾಣಿಕೆ ತಗೊಳ್ತಾ ಇದ್ರು, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರು. ಕಪ್ಪ ಕೊಡೋದು ಲೇಟ್ ಆದ್ರೂ ಬಿಡ್ತಾ ಇರಲಿಲ್ಲ. ಸೇನೆ ಸಮೇತ ಮುಗಿ ಬೀಳ್ತಾ ಇದ್ರು, ಕಠಿಣ ಶಿಕ್ಷೆ ಕೊಡ್ತಾ ಇದ್ರು. ಹೀಗಾಗಿ ಎಲ್ಲರನ್ನ ಹೆದರಿಸಿಟ್ಕೊಂಡಿದ್ರು ಹೂಣರು. ಇವರ ಆರ್ಥಿಕತೆ ಬಗ್ಗೆ ಹೇಳಬೇಕು ಅಂದರೆ ಇವರಲ್ಲಿ ವ್ಯವಸ್ಥಿತವಾದ ತೆರಿಗೆ ಪದ್ಧತಿ ಇರಲಿಲ್ಲ. ಯಾಕಂದರೆ ಇವರ ಮುಖ್ಯ ಆದಾಯದ ಮೂಲ ತೆರಿಗೆ ಸಂಗ್ರಹ ಮಾಡೋದಲ್ಲ, ಹೋಗಿ ಲೂಟಿ ಮಾಡಿ ಎತ್ಕೊಂಡ್ಬರಬೇಕಾಗಿದ್ದನ್ನು. ಬೌದ್ಧ ಮಠಗಳಿರ್ಬೋದು ಅಥವಾ ಶ್ರೀಮಂತ ನಗರಗಳಿರ್ಬೋದು, ಕಂಡಲ್ಲಿ ನುಗ್ಗಿ ಸಿಕ್ಕಾಪಟ್ಟೆ ಸಂಪತ್ತನ್ನು ಲೂಟಿ ಮಾಡಿ ತಮ್ಮ ಬೊಕ್ಕಸ ತುಂಬಿಸಿಕೊಳ್ತಾ ಇದ್ರು. ಆದರೆ ಇಷ್ಟೆಲ್ಲ ಕ್ರೂರಿಗಳಾಗಿದ್ದರೂ ಇವರಿಗೆ ತಮ್ಮ ಬಗ್ಗೆ ಏನೋ ಒಂಥರ ಹುಚ್ಚು ಅಭಿಮಾನ, ತಮ್ಮನ್ನು ತಾವೇ ಹೊಗಳ್ಕೊಳ್ತಾ ಇದ್ರು. ತೋರಮಾಣನ ನಾಣ್ಯಗಳ ಮೇಲೆ ಸಂಸ್ಕೃತದಲ್ಲಿ ಮಹಾರಾಜಾದಿ ರಾಜ ಅಂತ ಬರೆಯಲಾಗಿತ್ತು.
ಅಂದರೆ ನಾವು ಕೂಡ ಬೇರೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೆಲ್ಲ ಬಂದ್ವಲ್ಲ, ಗ್ರೇಟ್ ಸಾಮ್ರಾಜ್ಯಗಳು, ಹಾಗೆ ದೊಡ್ಡ ಚಕ್ರವರ್ತಿಗಳೆಲ್ಲ ಬಂದಿರಲ್ಲ, ಸಮುದ್ರಗುಪ್ತ, ಅಶೋಕ ಎಲ್ಲ, ಹಾಗೆ ನಾನು ಅನ್ನೋ ಆ ಥರ ಬಿಂಬಿಸ್ಕೊಳ್ಳೋ ಆಸೆ ಇತ್ತು ತೋರಮಾಣಂಗೆ. ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಈ ನೆಲದ ಸಂಸ್ಕೃತಿಗೆ ಹೊಂದ್ಕೊಳ್ಬೇಕಲ್ಲ, ಆ ಪ್ರಯತ್ನವನ್ನು ಕೂಡ ಮಾಡಿದ್ರು ಇವರು ಭಾರತೀಯ ಸಂಸ್ಕೃತಿಗೆ ಹೊಂದ್ಕೊಳ್ಳೋಕ್ಕೆ. ಆದರೆ ಈ ತೋರಮಾಣನ ಮಗ ಮಿಹಿರಕುಲ, ಈತನ ಆಡಳಿತ ಮಾತ್ರ ಕಂಪ್ಲೀಟ್ ಅರಾಜಕತೆ, ರಾಕ್ಷಸಿ ಆಡಳಿತ. ಅದು ಒಂದು ಪ್ರಾಪರ್ ರಾಜ ಪ್ರಜೆಗಳಿಗೆ ಮಾರ್ಗದರ್ಶಕ, ರಕ್ಷಕ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂಥರ ಮಾಫಿಯಾ ಗ್ಯಾಂಗ್ನ ಆಡಳಿತ ಥರ ಆಗೋಯಿತು ಮಿಹಿರಕುಲನ ಆಡಳಿತದಲ್ಲಿ. ಅದ್ರ ಬಗ್ಗೆ ನಿಮಗೆ ಮುಂದಿನ ಇತಿಹಾಸ ದರ್ಶನದ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ. ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ, ಕ್ಲಿಕ್ ಮಾಡೋ ಮೂಲಕ ನೀವು ಈ ಎಪಿಸೋಡ್ಗೆ ಜಂಪ್ ಆಗ್ಬೋದು. ಈ ಹಿಂದಿನ ಇತಿಹಾಸ ದರ್ಶನ ಎಪಿಸೋಡ್ಸ್ನ ನೋಡೋಕೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಕಡೆದಾಗಿ ಮತ್ತೊಮ್ಮೆ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು ಸ್ನೇಹಿತರೆ. ನಮಸ್ಕಾರ.